ಬೇರೆ ಕೈದಿಗಳು ಮೀಸಾ ಕೈದಿಗಳ ಮೇಲೆ ಹಲ್ಲೆ ಮಾಡಿದ್ರಲ್ಲ. ಸತ್ಯಾಗ್ರಹ ಯಾವಾಗ ಪ್ರಾರಂಭವಾಯಿತು ದೊಡ್ಡ ಪ್ರಮಾಣದಲ್ಲಿ ಸತ್ಯಾಗ್ರಹಿಗಳಾಗಿದ್ದಂಥವರು ಅವ್ರಿಗೆಲ್ಲ ಅರೆಸ್ಟ್ ಆಗಿದ್ದರು. ಅವರು ಹೆಚ್ಚು ಜನ ಅದರಲ್ಲಿದ್ದಂಥವರು ವಿದ್ಯಾರ್ಥಿಗಳಿದ್ದರು, ಸಂಘದ ಸ್ವಯಂ ಸೇವಕರಿದ್ದರು. ನಮ್ಮ ಯಡಿಯೂರಪ್ಪನವರು ಕೂಡ ಇದರಲ್ಲಿ ಬಂಧಿತರಾಗಿ ಅಲ್ಲಿಗೆ ಬಂದಿದ್ದಂಥವ್ರು. ಆ ಸಂದರ್ಭದಲ್ಲಿ ಜೈಲಿನಲ್ಲಿ ಒಂದು ಸ್ಟೋರ್ ಇರುತ್ತೆ, ಅಲ್ಲಿ ಆ ಸ್ಟೋರ್ನಲ್ಲಿ ಅವತ್ತು ಸ್ವಲ್ಪ ರಶ್ ಆಯಿತು. ಆ ಸಂದರ್ಭ ಉಪಯೋಗಿಸ್ಕೊಂಡು ಅಲ್ಲಿದ್ದಂಥ ಒಬ್ಬ ಜೈಲರು, ಅವನಿಗೇನೋ ಒಂದಿಷ್ಟು ಸಿಟ್ಟಿತ್ತು ಒಟ್ಟು ಕೈದಿಗಳ ಮೇಲೆ, ಹಾಗಾಗಿ ಲಾಠಿ ಚಾರ್ಜ್ ಮಾಡಿಬಿಟ್ಟು ಇದ್ದಕ್ಕಿದ್ದಂತೆ. ನಾವಿಬ್ಬರೇ ಹೋದಾಗ ಅವನು ಲಾಠಿ ಬೀಸಿದ ನಮ್ಮ ಮೇಲೂ. ಇಷ್ಟೋದಕ್ಕೆ ಕೆಲಸ ಮಾಡ್ತಾ ಇದ್ದ ಅವನು ಕಾನ್ವಿಕ್ಟನೇ. ಅವನು ಬಂದು ನನ್ನಂತ ಬಿಡ್ಕೊಂಡ್ಬಿಟ್ಟ, ನಮ್ಮ ಸ್ವಾಮಿಯವರು ಹೊಡಿಬೇಡಿ ಅಂತೇಳಿ. ಹಾಗಾಗಿ ವಾಪಸ್ ನಾವು ಬಂದಾಗ ಒಳ್ಳೆ ಒಂದು ರೀತಿಯ ರಣರಂಗದ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು. ಅನೇಕರಿಗೆ ಲಾಠಿ ಹೊಡೆತಗಳು ಬಿದ್ದಿದ್ದು, ಕೆಲವರಿಗಂತೂ ತಡೆಯಲ್ಲೇ ಹೊಡೆದು ರಕ್ತ ಬರ್ತಾ ಇತ್ತು. ಜೈಲಿನಲ್ಲಿ ಇದ್ದಾಗಲೇ ಒಂದು ಸ್ಮರಣ ಸಂಚಿಕೆ ಒಂದನ್ನು ನಾವು ಅಲ್ಲಿ ಪಬ್ಲಿಷ್ ಮಾಡೋದಕ್ಕೆ ಸಂಕ್ರಾಂತಿ ಅಂತ ಹೆಸರಿನಲ್ಲಿ ಒಂದು ಕೈ ಬರಹದ ಪತ್ರಿಕೆಯನ್ನು ಆ ಸಂದರ್ಭದಲ್ಲಿ ನಾವು ತಯಾರು ಮಾಡಿದ್ವಿ. 18 ತಿಂಗಳ ಜೈಲು ವಾಸದಲ್ಲಿ ನೀವು ಕಾಲೇಜು ಉಪನ್ಯಾಸಕರಾಗಿ ನಿಮ್ಮ ಕೆಲಸನೂ ಹೋಗಿತ್ತು. ಎಷ್ಟೆಷ್ಟು ಯಾತನೆಗಳನ್ನು ಅನುಭವಿಸೋಕ್ಕೆ ಸಾಧ್ಯನೋ ಅಷ್ಟೊಂದೆಲ್ಲದನ್ನು ಅನುಭವಿಸಲೇಬೇಕಾಗಿ ಬಂದಿತ್ತು. ಮಧ್ಯದಲ್ಲಿ ಒಂದು ಸ್ವಲ್ಪ ದಿವಸ 1-2 ತಿಂಗಳು ಬೆಂಗಳೂರಿನ ಜೈಲಿನಲ್ಲಿ ಇರ್ತಕ್ಕಂಥ ಒಂದು ಸಂದರ್ಭವೂ ಅದಕ್ಕೆ ಬಂದಿತ್ತು. ಅದ್ವಾನಿಯವರು, ಮಧು ದಂಡವತಿಯವರು, ದೇವೇಗೌಡರು ಮುಂತಾದವರೆಲ್ಲರೂ ಈ ಜೈಲಿನಲ್ಲಿ ಇದ್ದಂಥವರು. ದೇವೇಗೌಡರಿಗೆ ಹಿಂದಿ ಕಲಿಬೇಕು ಅಂತ ಅಪೇಕ್ಷೆ ಇತ್ತು. ಹಂಗೆ ಹೇಳಿದ್ರು, ಒಂದು ಸ್ವಲ್ಪ ಹಿಂದಿ ಕಲಿಬೇಕು ಅಂತಿದ್ದಾರೆ, ಹೇಳ್ಕೊಡು ಅಂತ ಹೇಳಿ ಅವರಿಗೆ ಒಂದು ಸ್ವಲ್ಪ ದಿವಸ ಹಿಂದಿ ಹೇಳ್ಕೊಟ್ಟಿದ್ದೇನೆ. ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು, ಟೀಚರ್ಸಿಗೆ ಸಂಬಂಧಪಟ್ಟಂಥ ಕೇಸ್ಗಳನ್ನು ಹಿಯರ್ ಮಾಡ್ತಾ ಇದ್ದಂಥವರು ನಮ್ಮ ರಾಮಗೇಸರು, ಅವರೇ ಅವಾಗ ಜಡ್ಜ್ ಆಗಿದ್ದಂಥವರು. ಅವರ ಬೆಂಚಿಗೆ ಬರ್ತಾಯಿತ್ತು. ನನ್ನ ಕೇಸು ಅವ್ರ ಬೆಂಚಿಗೆ ಬಂದಾಗ ಅವರು ಬರೆದ್ಬಿಟ್ರು, ನನಗೆ ಸಂಬಂಧಿಕ ಇವನು, ಅದಕ್ಕೋಸ್ಕರವಾಗಿ ನಾನು ಇದನ್ನು ತಗೊಳ್ಳಲ್ಲ ಅಂತ. ಗುರೂಜಿಯವರು ಕೂಡ ನಿಮಗೆ ಭಾಳ ನಿಕಟ ಸಂಪರ್ಕ ಇತ್ತು. ಗುರೂಜಿಯವರ ಬೌದ್ಧಿಕಗಳನ್ನು ನೀವು ಅನುವಾದ ಮಾಡಿದ್ದನ್ನು ನಾವೆಲ್ಲರೂ ಕೇಳಿದ್ದೀವಿ. ನನಗೆ ಸಿಕ್ಕಿದ್ದಂಥ ಒಂದು ಬಹಳ ಅದೃಷ್ಟದ ಸಂದರ್ಭ ಅಂತಂದರೆ ಅವರ ಅನೇಕ ಭಾಷಣಗಳನ್ನು ಅನುವಾದ ಮಾಡೋದಕ್ಕೆ ಹೇಳ್ತಾ ಇದ್ದಿದ್ದು. ನೀವು ವಿಧಾನ ಪರಿಷತ್ತಿನ ಸದಸ್ಯರಾಗಿಯೂ ಕೂಡ ಒಂದು ಅವಧಿಗೆ ಕೆಲಸ ಮಾಡಿದ್ರಿ. ಶಿಕ್ಷಣ ಕ್ಷೇತ್ರದಿಂದ ನಿಮ್ಮನ್ನು ಆಯ್ಕೆ ಆಗಿತ್ತು. ಸದಸ್ಯನಾಗಿ 6 ವರ್ಷಗಳ ಕಾಲ ಇದ್ದೆ. ನನಗೇನು ಹೆಚ್ಚು ಸಮಾಧಾನಕರವಾಗಿದ್ದ ರೀತಿಯಲ್ಲಿ ಏನಾದ್ರೂ ಕೆಲಸ ಮಾಡೋಕ್ಕಾಯಿತು ಅಂತ ಅನ್ನಿಸ್ಲಿಲ್ಲ. ಈ 100 ವರ್ಷದಲ್ಲಿ ನಿರೀಕ್ಷಿತ ಬದಲಾವಣೆ ಆಗಿದೆ ಅಂತ ನಿಮ್ಗೆ ಅನಿಸುತ್ತಾ, ಅಥವಾ ಇನ್ನಷ್ಟು ಆಗಬೇಕಾಗಿತ್ತು ಅಂತ ಅನಿಸುತ್ತಾ? ನಿಮ್ಮ ಸಂಘದ ಶಕ್ತಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪ್ರಮುಖವಾಗಿರ್ತಕ್ಕಂಥ ಸ್ಥಾನಗಳಲ್ಲಿದ್ದಾರೆ. ಒಂದಿಷ್ಟು ಪರಿವರ್ತನೆಯನ್ನು ತರತಕ್ಕಂಥ ನಿಟ್ಟಿನಲ್ಲಿ ಕೂಡ ಸಫಲತೆಯು ಸಿಕ್ಕಿದೆ ಇದರಲ್ಲಿ ಅಂತ ಹೇಳಿ ನಿಶ್ಚಿತವಾಗಿ ಹೇಳ್ಬೋದು. ಅಂದರೆ ಬೇರೆ ಕೈದಿಗಳು ಈ ಮೀಸಾ ಕೈದಿಗಳ ಮೇಲೆ ಹಲ್ಲೆ ಮಾಡಿದ್ರಲ್ಲ. ಬೇರೆ ಕೈದಿಗಳೇ ಮಾಡಿದರು ಅಂತಲೂ ಹೇಳಕ್ಕೆ ಬರಲ್ಲ. ಸತ್ಯಾಗ್ರಹ ಯಾವಾಗ ಪ್ರಾರಂಭವಾಯಿತು ದೊಡ್ಡ ಪ್ರಮಾಣದಲ್ಲಿ ಸತ್ಯಾಗ್ರಹಿಗಳಾಗಿದ್ದಂಥವರು ಅವ್ರಿಗೆಲ್ಲ ಅರೆಸ್ಟ್ ಆಗಿದ್ದರು. ಅವ್ರನ್ನೆಲ್ಲ ಅಲ್ಲಿ ಕರ್ಕೊಂಡು ಬಂದುಬಿಟ್ರು. ಸುಮಾರು ಒಂದು 400 ಜನ, ಹೆಚ್ಚು ಜನ ಅದರಲ್ಲಿದ್ದಂಥವರು ವಿದ್ಯಾರ್ಥಿಗಳಿದ್ದರು, ಸಂಘದ ಸ್ವಯಂ ಸೇವಕರಿದ್ದರು. ನಮ್ಮ ಯಡಿಯೂರಪ್ಪನವರು ಕೂಡ ಇದರಲ್ಲಿ ಬಂಧಿತರಾಗಿ ಅಲ್ಲಿಗೆ ಬಂದಿದ್ದಂಥವರು. ಆ ಸಂದರ್ಭದಲ್ಲಿ ಈ ರೀತಿ ಒಂದು ದೊಡ್ಡ ಸಂಖ್ಯೆಯಲ್ಲಿತ್ತು. ಒಂದು ಸಂಕ್ರಾಂತಿ ಅಂತ ಕಾಣುತ್ತೆ. ಸಂಕ್ರಾಂತಿ ಒಂದು 2-3 ದಿವಸ ಜೈಲಿಗೂ ರಜಾ ಇತ್ತು. ಅವಾಗ ಜೈಲಿನಲ್ಲಿ ಒಂದು ಸ್ಟೋರ್ ಇರುತ್ತೆ, ಅಲ್ಲಿ ಈ ಸಣ್ಣ ಪುಟ್ಟ ಬೇಕಾಗಿರುವಂಥ ವಸ್ತುಗಳನ್ನು, ಸೋಪು, ಟೂತ್ ಪೇಸ್ಟು ಇತ್ಯಾದಿ ತಗೊಳ್ಳೋಕ್ಕೆ, ಮಿಠಾಯಿ, ಪೇಪರ್ಮೆಂಟು ಇತ್ಯಾದಿ ಎಲ್ಲ ಇಟ್ಟಿರುವಂಥದ್ದು ಒಂದು ಅಂಗಡಿ ಇರುತ್ತೆ ಅಲ್ಲಿ. ಆ ಸ್ಟೋರ್ನಲ್ಲಿ ಅವತ್ತು ಸ್ವಲ್ಪ ರಶ್ ಆಯಿತು. 2-3 ದಿವಸದಿಂದ ರಜಾ ಇದ್ದು ಅವತ್ತಷ್ಟೇ ತೆಗೆದಿದ್ದರಿಂದ ಅಲ್ಲೊಂದು ಸ್ವಲ್ಪ ನೂಕಾಟ ನಡೆದು. ಆ ಸಂದರ್ಭ ಉಪಯೋಗಿಸ್ಕೊಂಡು ಅಲ್ಲಿದ್ದಂಥ ಒಬ್ಬ ಜೈಲರು, ಅವನಿಗೇನೋ ಒಂದಿಷ್ಟು ಸಿಟ್ಟಿತ್ತು ಒಟ್ಟು ಕೈದಿಗಳ ಮೇಲೆ, ಹಾಗಾಗಿ ಲಾಠಿ ಚಾರ್ಜ್ ಮಾಡಿಬಿಟ್ಟ ಇದ್ದಕ್ಕಿದ್ದಂತೆ. ಅಷ್ಟೊತ್ತಿಗೆ ಬಹುಶಃ ಒಂದು ಪೂರ್ವ ಸಿದ್ಧತೆ ಮಾಡ್ಕೊಂಡು ವ್ಯವಸ್ಥೆ ಮಾಡಿದ್ರು ಅಂತ ಕಾಣುತ್ತೆ. ಬಾಕಿ ಅನೇಕ ಕೈದಿಗಳು ಎಲ್ಲ ಲಾಠಿ ಹಿಡ್ಕೊಂಡು ದಾಳಿ ಮಾಡೋದಕ್ಕೆ ಬಂದೇ ಬಿಟ್ಟರು ಅಲ್ಲಿ. ಅಂದರೆ ಪ್ರೀಪ್ಲ್ಯಾಂಡ್, ಒಂದು ರೀತಿ ಪ್ರೀಪ್ಲ್ಯಾಂಡ್ ಅಂತ ಹೇಳಿ ನಮ್ಗೆ ಆನಂತರ ಅನಿಸಿದ್ದು. ದೊಡ್ಡ ಹೊಡೆದಾಟವೇ ನಡೆದೋಯ್ತು ಅಲ್ಲಿ. ನಾವೆಲ್ಲ ಒಳಗಡೆ ಭಾಗದಲ್ಲಿ ಕ್ಲೋಸ್ಡ್ ಪ್ರಿಸನ್ನಲ್ಲಿ ಇದ್ದಂಥವ್ರು. ಈ ಕೂಗಾಟದ ಶಬ್ದ ಕೇಳ್ಕೊಂಡು ನಾವೆಲ್ಲ ಓಡಿ ಬಂದ್ವಿ ಇಲ್ಲಿ ಏನಾಯಿತು ಅಂಥೇಳಿ ನೋಡೋಣ ಅಂಥೇಳಿ. ನಾನು ಒಂದು ಸ್ವಲ್ಪ ಅಲ್ಲಿ ಸೀನಿಯರ್ ಮೋಸ್ಟ್ ಆಗಿದ್ದರಿಂದ ನನಗೊಂದು ಸ್ವಲ್ಪ ಅವರೆಲ್ಲರೂ ಹೆಚ್ಚು ಇದು ಮನ್ನಣೆ ಕೊಡ್ತಾಯಿದ್ರು. ಆಮೇಲೆ ನಾನು ಬರೋ ಅಷ್ಟೊತ್ತಿಗಾಗಲೇ ಒಂದು ಸ್ವಲ್ಪ ಮಟ್ಟಿಗೆ ಶಾಂತವಾಗಿತ್ತು. ಇವರನ್ನೆಲ್ಲ ಬ್ಯಾರಕ್ಗಳಿಗೆ ಕಳಿಸಿದ್ರು. ಮತ್ತು ಉಳಿದವ್ರನ್ನೆಲ್ಲ ನಾವು ಕಳಿಸಿ ಒಂದು ಸ್ವಲ್ಪ ಸಮಾಧಾನ ಮಾಡಿ ನಾವೆಲ್ಲರೂ ವಾಪಸ್ ಹೋದ್ವಿ. ವಾಪಸ್ಸು ಹೋಗೋ ಸಂದರ್ಭದಲ್ಲಿ ಅವ್ರಿಗೇನೋ ನಮ್ಮ ಮೇಲೂ ರಚ್ಚಿತ್ತು ಅಂತ ಕಾಣುತ್ತೆ. ಅಲ್ಲಿ ಒಬ್ಬ ಮುಸ್ಲಿಂ ಲೈಫ್ ವಾರ್ಡ್ ಇವನೊಬ್ಬ ಇದ್ದ, ಕಾನ್ವಿಕ್ಟ್ ಒಬ್ಬ ಇದ್ದ, ದಡಿಯ.
ಅವರಿಗೆ ಈ ಕನ್ವಿಕ್ಟ್ಗಳು 10 ವರ್ಷ ಆಗಿರೋರನ್ನ ಕನ್ವಿಕ್ಟ್ ವಾರ್ಡರ್ಸ್ ಅಂತ ಹೇಳಿ ಅವ್ರಿಗೂ ಒಂದು ಸ್ವಲ್ಪ ಅಲ್ಲಿ ಜವಾಬ್ದಾರಿ ಕೊಟ್ಟು ಉಪಯೋಗ ಮಾನಿಟರ್ಗಳಿದ್ದಂಗೆ ಅವರನ್ನು ಅದು ಉಪಯೋಗಿಸ್ಕೊಡ್ತಾರೆ ಜೈಲಿನ ವ್ಯವಸ್ಥೆಯಲ್ಲಿ. ಅವನೊಂದು ದೊಣ್ಣೆ ಹಿಡ್ಕೊಂಡು ನಿಂತ್ಕೊಂಡು ಬಿಟ್ಟಿದ್ದ, ಬಂದವರಿಗೆ ಎಲ್ಲರಿಗೂ ಚೆನ್ನಾಗಿ ಹೊಡೆದ ಅವನು. ನಮ್ಮ ಕಡೆಯಿಂದ ಹೋಗಿದ್ದಂಥವರಿಗೆ ಇಬ್ಬರಿಗೆ ಚೆನ್ನಾಗಿ ಏಟು ಬಿದ್ದುಬಿಡ್ತು. ಇವರು ಮೋಹನ್ ಶೆಣೈ, ಇನ್ನೊಬ್ಬರು VS ಭಟ್ರು, ನಾನು ಅವ್ರು ರಂಗನಾಥು ಕೊನೆಗೆ ಉಳ್ಕೊಂಡ್ರು. ಇಲ್ಲಿ ನಾವೆಲ್ಲರನ್ನೂ ಸಮಾಧಾನ ಮಾಡಿ ಬ್ಯಾರಕಿಗೆ ಕಳಿಸಿ ವಾಪಸ್ ಹೋಗಿದ್ದು, ಬಾಕಿಯವರೆಲ್ಲ ಹೊರಟೋಗಿದ್ರು. ನಾವೇ ಹೋಗಿದ್ದು ಕೊನೆಗೆ. ನಾವಿಬ್ಬರೇ ಹೋದಾಗ ಅವನು ಲಾಠಿ ಬೀಸಿದ ನಮ್ಮ ಮೇಲೂ. ಅಷ್ಟೊತ್ತಿಗೆ ಅಲ್ಲಿದ್ದಂಥವನು ಒಬ್ಬ ಶೋಧದ ಕೆಲಸ ಮಾಡ್ತಾಯಿದ್ದ, ಅವನು ಕಾನ್ವಿಕ್ಟನೇ, ರಂಗ ಅಂತ ಹೇಳಿ. ಅವನು ಬಂದು ನನ್ನನ್ನು ತಬ್ಬಿಡ್ಕೊಂಡ್ಬಿಟ್ಟ, ನಮ್ಮ ಸ್ವಾಮಿಯವ್ರಿಗೆ ಹೊಡಿಬೇಡಿ ಅಂತ ಹೇಳಿ. ಅವನಿಗೇನೋ ನನ್ನ ಮೇಲೆ ಇದ್ದಕ್ಕಿದ್ದಂತಲೇ ಭಕ್ತಿ ಬಂದುಬಿಟ್ಟಿತ್ತು. ಹಾಗಾಗಿ ನನಗೆ ಏಟು ಬಿಡಲಿಲ್ಲ, ಅವನಿಗೆ ರಂಗನಾಥಂಗೆ ಬಿದ್ದುಬಿಡ್ತು. ಅವ್ರಿಗೆ ತಲೆಗೆ ಬಿದ್ದು ತಲೆ ಹೊಡೆದು ರಕ್ತ ಪರೋಕ್ಷಪ ಆಯಿತು. ಹಾಗಾಗಿ ವಾಪಸ್ ನಾವು ಬಂದಾಗ ಒಳ್ಳೆಯ ಒಂದು ರೀತಿಯ ರಣರಂಗದ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು. ಅನೇಕರಿಗೆ ಲಾಠಿ ಹೊಡೆತಗಳು ಬಿದ್ದಿದ್ದು, ಕೆಲವರಿಗಂತೂ ತಡೆಯಲ್ಲದೆ ಹೊಡೆದು ರಕ್ತ ಬರ್ತಾಯಿತ್ತು. ಆ ರೀತಿ ಆಮೇಲೆ ಅವರನ್ನೆಲ್ಲ ಆಸ್ಪತ್ರೆಗೆ ಕಳಿಸ್ಕೊಟ್ಟಿದ್ದಾಯಿತು. ತಕ್ಷಣ ಕೇಂದ್ರದಿಂದನೂ ಒಂದಿಷ್ಟೆಲ್ಲ ಸುದ್ದಿಗಿದ್ದು ಹೋಗಿ ಕೇಂದ್ರದ IGP ಅವರುಗಳೆಲ್ಲ ಅಲ್ಲಿಗೆ ಭೇಟಿ ಕೊಟ್ಟರು. ಆನಂತರ ಅಲ್ಲಿದ್ದ ಚೀಫ್ ವಾರ್ಡರ್ ಯಾರಿದ್ದರು, ಚೀಫ್ ಜೈಲರು, ಅವ್ರನ್ನ ವರ್ಗಾವಣೆ ಮಾಡಿದ್ದಾಯಿತು. ಬೇರೆಯವರನ್ನ ಅಲ್ಲಿಗೆ ಪೋಸ್ಟ್ ಮಾಡಿದರು. ಜೈಲಿನ ವಾತಾವರಣ ಆನಂತರ ಒಂದು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಯಿತು. ಅಲ್ಲಿ ನಮ್ಮ ಈ ಚಟುವಟಿಕೆಗಳು ಯಾವಾಗಲಂತಲೇ ನಡೆಯೋದಕ್ಕೆ ಶುರುವಾದವು. ಮುಂದೆ ಜೈಲಿನಲ್ಲಿದ್ದಾಗಲೇ ಒಂದು ಸ್ಮರಣ ಸಂಚಿಕೆ ಒಂದನ್ನು ನಾವು ಅಲ್ಲಿ ಪಬ್ಲಿಷ್ ಮಾಡೋದಕ್ಕೆ ಸಂಕ್ರಾಂತಿ ಅಂತ ಅನ್ನೋ ಹೆಸರಿನಲ್ಲಿ ಒಂದು ಕೈ ಬರಹದ ಪತ್ರಿಕೆ ಎನ್ನುವ ಸಂದರ್ಭದಲ್ಲಿ ನಾವು ತಯಾರು ಮಾಡಿದ್ವಿ. ಹೀಗಾಗಿ ಒಂದಷ್ಟು ರೆಗ್ಯುಲರ್ ಆ್ಯಕ್ಟಿವಿಟೀಸ್ಗಳು ನಿರಂತರವಾಗಿ ನಡೀತಾನೆ ಇದ್ದವು ಕೊನೆಯವರೆಗೂ ಕೂಡ. ದತ್ತಾತ್ರೇಯ ಹೊಸಬಾಳೆ ಅವರ ಕೈ ಬರಹದಲ್ಲಿ ಆ ಪತ್ರಿಕೆ ಬಂದಿತ್ತು, ಸಂಕ್ರಾಂತಿ ಅನ್ನೋದು. ಸೊ ನೀವು ಈ 18 ತಿಂಗಳ ಜೈಲು ವಾಸದಲ್ಲಿ ನೀವು ಕಾಲೇಜು ಉಪನ್ಯಾಸಕರಾಗಿ ನಿಮ್ಮ ಕೆಲಸನೂ ಹೋಗಿತ್ತು. ನಿಮ್ಮ ಕೆಲಸ ಬಹುಶಃ ಕಿತ್ತಾಕಿದ್ರು ಅಂತ ಕಾಣುತ್ತೆ. ಆಗ ಮನೆಯ ಪರಿಸ್ಥಿತಿ ಇದೆಲ್ಲವುದನ್ನು ಹೇಗೆ ನಿಭಾಯಿಸಲಾಯಿತು? ಮನೆಯ ಪರಿಸ್ಥಿತಿ ಹೇಗೆ ನಿಭಾಯಿಸಲಾಯಿತು ಅಂತ ಅನ್ನೋದನ್ನು ನನ್ನ ಹೆಂಡ್ತಿನೇ ಕೇಳಬೇಕು ನೀವು. ಪಾಪ ಅವರು ಮನೆಯನ್ನು ಸರಿದೂಗಿಸ್ಕೊಂಡು ಹೋಗೋಕ್ಕೆ ಹೇಗೆ ಸಾಧ್ಯವಾಯಿತು? ಏನಿಲ್ಲ, ಅನುಭವಿಸಿದ್ರು ಒಂದಿಷ್ಟು ಕಷ್ಟಗಳನ್ನು. ಜೊತೆಗೆ ಸಂಘಟನೆಯ ಬೆಂಬಲವೂ ಇತ್ತು. ಸಂಘಟನೆ ಕಡೆಯಿಂದ ಒಂದಿಷ್ಟು ಮಟ್ಟಿಗೆ ಸಹಾಯವನ್ನು ಒದಗಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು. ಆದರೂ ಎಷ್ಟೆಷ್ಟು ಯಾತನೆಗಳನ್ನು ಅನುಭವಿಸೋಕ್ಕೆ ಸಾಧ್ಯನೋ ಅಷ್ಟೊಂದೆಲ್ಲವುದನ್ನು ಅನುಭವಿಸಲೇಬೇಕಾಗಿ ಬಂದಿತ್ತು. ಆ ಥರ ಅನೇಕ ಮನೆಗಳಲ್ಲೂ ಹೀಗೆ ಇತ್ತಲ್ಲ ಪರಿಸ್ಥಿತಿಗಳು. ಬೇರೆ ಬೇರೆ ಕಾರ್ಯಕರ್ತರ ಮನೆಗಳಲ್ಲೂ ಕೂಡ ಇಂಥದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತೇನೋ. ಇದರ ನಡುವೆ ಇನ್ನೊಂದು ಬೆಳವಣಿಗೆ ಆಗಿದ್ದು ಅಂತಂದರೆ, ಮಧ್ಯದಲ್ಲಿ ನಮ್ಮ ಹೇಬಿಯಸ್ ಕಾರ್ಪಸ್ ಪಿಟಿಷನ್ನು ಹೈಕೋರ್ಟ್ ಎದುರುಗಡೆ ಇತ್ತು. ಆ ಹೇಬಿಯಸ್ ಕಾರ್ಪಸ್ ಪಿಟಿಷನ್ನಿನ ಸಂದರ್ಭದಲ್ಲಿ ನಮ್ಮನ್ನು ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡೋಕ್ಕೋಸ್ಕರವಾಗಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದರು. ಮಧ್ಯದಲ್ಲಿ ಒಂದು ಸ್ವಲ್ಪ ದಿವಸ 1-2 ತಿಂಗಳು ಬೆಂಗಳೂರಿನ ಜೈಲಿನಲ್ಲಿ ಇರ್ತಕ್ಕಂಥ ಒಂದು ಸಂದರ್ಭವೂ ಒದಗಿ ಬಂದಿತ್ತು. ಆವಾಗಲೇ ಅಲ್ಲಿ ಅದ್ವಾನಿಯವರು, ಮಧು ದಂಡವತಿಯವರು, ದೇವೇಗೌಡರು ಮುಂತಾದವರೆಲ್ಲರೂ ಈ ಜೈಲಿನಲ್ಲಿ ಇದ್ದಂಥವರು. ಬಹುಶಃ ವಾಜಪೇಯಿ ಅವರು ಕೂಡ ಇದ್ರ ಅಥವಾ ವಾಜಪೇಯಿ ಅವರು ಅಷ್ಟೊತ್ತಿಗೆ ಹೊರಟೋಗ್ಬಿಟ್ಟಿದ್ರು. ನಾವು ಬರೋ ಹೊತ್ತಿಗೆ ಅವ್ರನ್ನ ಚಂಡೀಗಢಕ್ಕೆ ಶಿಫ್ಟ್ ಮಾಡಿದ್ರು. ದೇವೇಗೌಡರೆಲ್ಲ ಇದ್ರು ಅಂತ ಕಾಣುತ್ತೆ. ದೇವೇಗೌಡರು ಇದ್ದರು, ರಾಮಕೃಷ್ಣ ಹೆಗಡೆ ಇದ್ದರು, ಮಧು ದಂಡವತೆ ಇದ್ದರು, ಅದ್ವಾನಿಯವರು ಇದ್ದರು, ಯಾದವರಾವ್ ಜೋಶಿಯವರು ಕೂಡ ಇದ್ದರು, ಇಲ್ಲಿ ಜಯದೇವ್ ಇದ್ದರು. ಹೇಬಿಯಸ್ ಕಾರ್ಪಸ್ ಪಿಟಿಷನ್ನಿಗೋಸ್ಕರವಾಗಿ ಹೈಕೋರ್ಟಿಗೆ ನಮ್ಮನ್ನು ಹಾಜರುಪಡಿಸಿದ್ದಾಯಿತು. ಒಂದು 2-3 ಹಿಯರಿಂಗ್ಗಳು ನಡೆದವು, ವಿಚಾರಣೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಮಾನ ಒಂದು ಬಂತು. ಮೀಸಾದಲ್ಲಿ ಅರೆಸ್ಟ್ ಮಾಡಿರೋರಿಗೆ ಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಪಿಟಿಷನ್ ಹಾಕೋದಕ್ಕೆ ಅವಕಾಶ ಇಲ್ಲ ಅಂತ. ಹಾಗಾಗಿ ನಮ್ಮನ್ನೆಲ್ಲರನ್ನು ಮತ್ತೆ ವಾಪಸ್ ಕಳಿಸಿದ್ರು ನಮ್ಮ ಜೈಲುಗಳಿಗೆ. ಆ 1-2 ತಿಂಗಳು ಬೆಂಗಳೂರಿನ ಜೈಲಿನಲ್ಲಿ ಇರತಕ್ಕಂಥ ಒಂದು ಸಂದರ್ಭವೂ ಬಂದಿತ್ತು. ರಾಮಜೋಯಿಸರು ಇದ್ದರು ಅವಾಗ ಜೈಲಿನಲ್ಲಿ. ಆವಾಗ ಅವರೇ ಹೇಳಿದೆ ಅಂತಲೇ ದೇವೇಗೌಡರಿಗೆ ಹಿಂದಿ ಕಲಿಬೇಕು ಅಂತ ಅಪೇಕ್ಷೆ ಇತ್ತು. ನಂಗೆ ಹೇಳಿದರು ಒಂದು ಸ್ವಲ್ಪ ಹಿಂದಿ ಕಲಿಬೇಕು ಅಂತಿದ್ದಾರೆ, ನೀವು ಹೇಳ್ಕೊಡು ಅಂತ ಹೇಳಿ ಅವರಿಗೆ ಒಂದು ಸ್ವಲ್ಪ ದಿವಸ ಹಿಂದಿ ಹೇಳ್ಕೊಟ್ಟಿದ್ದೆ ನಾನು. ಬೆಂಗಳೂರು ಜೈಲು ಸ್ವಲ್ಪ ದಿವಸ ಅದೇನು ಭಾಳ ಹೆಚ್ಚಿಗೆ ಆಗಲಿಲ್ಲ, ಅವರಿಗೂ ನೆನಪಿರ್ಲಿಕ್ಕಿಲ್ಲ. ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದರೆ ಜೊತೆಗೆ ವಿದ್ಯಾರ್ಥಿ ಪರಿಷತ್ತಿನ ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ನಿರಂತರವಾಗಿ ಪ್ರವಾಸವನ್ನು ಕೂಡ ಮಾಡ್ತಿದ್ರಿ. ಈ ಕಾಲೇಜು ಉಪನ್ಯಾಸಕ ವೃತ್ತಿ ಮತ್ತು ನಿಮ್ಮ ವಿದ್ಯಾರ್ಥಿ ಪರಿಷತ್ತಿನ ಹೊಣೆಗಾರಿಕೆ ಇದೆರಡನ್ನು ಹೇಗೆ ಸರಿದೂಗಿಸ್ಕೊಂಡು ಹೋಗ್ತಾಯಿದ್ರಿ? ಎರಡಕ್ಕೂ ಜಸ್ಟಿಸ್ ಕೊಡೋದಕ್ಕೆ ಸಾಧ್ಯ ಆಗ್ತಾಯಿತ್ತಾ? ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ, ಗೊತ್ತಿಲ್ಲ. ಕೊಟ್ಟಿಲ್ಲದೆ ಹೋದರೆ ಬೇರೆಯವ್ರು ಹೇಳಬೇಕು ಅದನ್ನು. ನೀವು ಕೊಟ್ಟೇ ಇರ್ತೀರಾ? ಕಾಲೇಜಿನಲ್ಲಿ ನಮಗೆ ಒಟ್ಟು ಒಂದು
ಒಂದು ವರ್ಷ ಅಂತೂ ನನಗೆ ತುಂಬ ಹೆಚ್ಚು ಕೆಲಸವೇ ಇತ್ತು. ಸುಮಾರು ವಾರಕ್ಕೆ 42 ಗಂಟೆ ನಾನು ಪಾಠ ಮಾಡಬೇಕಾದಂಥ ಸ್ಥಿತಿ ಇತ್ತು. ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಟೀಚರ್ಸ್ ಇಲ್ಲದೆ ಇದ್ದಿದ್ದರಿಂದ ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇದ್ದಿದ್ದು. ನಮ್ಮ ಕಾಲೇಜಿನಲ್ಲಿ ಬೇರೆ ಕಾಲೇಜಲ್ಲಿ ಎಲ್ಲ ಸೇರಿಕೊಂಡು ಈ ರೀತಿ ಇತ್ತು. ಆನಂತರ ರೆಗ್ಯುಲರೈಸ್ ಆದಮೇಲೆ ನನ್ನ ಕೆಲಸ ಏನಿತ್ತು ಕಾಲೇಜಿನಲ್ಲಿ ಅದನ್ನು ಮುಗಿಸ್ಕೊಂಡು ನಾನು ಬಂದುಬಿಡ್ತಿದ್ದೆ ಮನೆಗೆ. ನಾನು ಬೆಳಗಿನ ಸಾಯಂಕಾಲದವರೆಗೂ ಕಾಲೇಜಿನಲ್ಲಿ ಇರ್ತಿದ್ದೆ ಅಂತೇನಿಲ್ಲ. ಬೆಳಗ್ಗೆ ನನ್ನ ಕೆಲಸ ಎಷ್ಟೊತ್ತಿಗೆ ಇರ್ತಿತ್ತೋ ಅಷ್ಟೊತ್ತಿಗೆ ಹೋಗ್ತಾ ಇದ್ದೆ. ಅದನ್ನು ಮುಗಿಸ್ಕೊಂಡು ನಾನು ವಾಪಸ್ ಬಂದುಬಿಡ್ತಿದ್ದೆ. ಆಮೇಲೆ ಬಂದ ಮೇಲೆ ನಗರದಲ್ಲಿ ಯಾರು ಕಾರ್ಯಕರ್ತರು ಇರ್ತಾಯಿದ್ರು ಅವ್ರ ಜೊತೆಯಲ್ಲಿ बैठಕಗಳು, ಒಡನಾಟವು, ಕಾರ್ಯಕ್ರಮಕ್ಕೆ ಹೋಗೋದು ಇತ್ಯಾದಿ ನಡೀತಾ ಇತ್ತು. ಪ್ರವಾಸ ಮಾಡ್ತಾ ಇದ್ದಿದ್ದು ಎರಡೇ ದಿವಸ, ಶನಿವಾರ ಭಾನುವಾರಗಳು. ನಾನು ತುಂಬ ಪ್ರವಾಸ ಮಾಡ್ತಾ ಇದ್ದೆ ಅಂತ ಒಂಥರ ಒಂದು ಇಮೇಜ್ ಕ್ರಿಯೇಟ್ ಆಗಿದೆ. ಹಾಗೆ ಅಲ್ಲ, ಅಷ್ಟೆಲ್ಲ ಏನಿಲ್ಲ, ನಾನು ಮಾಡಿಲ್ಲ. ನಾನು ಶನಿವಾರ ಭಾನುವಾರ ಅಷ್ಟೇ. ಮತ್ತು ರಜಾ ಎಷ್ಟು ಸಿಗ್ತಾ ಇತ್ತು ಅಷ್ಟು ರಜವನ್ನು ನಾನು ಇದಕ್ಕೋಸ್ಕರನೇ ಉಪಯೋಗಿಸ್ಕೊಳ್ತಾ ಇದ್ದೆ. ಬಹುಶಃ ಆ ಒಂದು 2-3 ವರ್ಷಗಳಲ್ಲಿ ಸ್ವಂತಕ್ಕೋಸ್ಕರವಾಗಿ ರಜಾ ಉಪಯೋಗಿಸಿದ್ದೇ ಕಡಿಮೆ ನಾನು. ಬಹುಶಃ ಇಲ್ಲವೇ ಇಲ್ಲ ಅಂತ ಹೇಳಬೇಕು. ಹಾಗಾಗಿ ನಮ್ಮ ಕುಟುಂಬದ ಅನೇಕ ಕಾರ್ಯಕ್ರಮಗಳಿಗೂ ನನಗೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಮದುವೆ ಮುಂಜಿ ಇತ್ಯಾದಿ ಕಾರ್ಯಕ್ರಮಗಳಿಗೆ. ಅಂದರೆ ಕಾಲೇಜಿನ ಹೊಣೆಗಾರಿಕೆ ಆಮೇಲೆ ವಿದ್ಯಾರ್ಥಿ ಪರಿಷತ್ತು ಎರಡಕ್ಕೂ ಜಸ್ಟಿಸ್ ಕೊಟ್ರಿ, ಆದರೆ ಮನೆಗೆ ಜಸ್ಟಿಸ್ ಕೊಡೋಕ್ಕಾಗಲಿಲ್ಲ ಅಂತನಾ? ಕುಟುಂಬದ ಕಾರ್ಯಕ್ರಮಗಳಿಗೆ ಹೋಗ್ಲಿಕ್ಕಾಗಲಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ನೋವಿದೆಯಾ ನಿಮಗೆ? ನೋವು ಅಂತ ಅಲ್ಲ, ಅದು ಅರಿವಂತೂ ಇದೆ. ಅರಿವಿದೆ. ಯಾಕೆಂತಂದರೆ ಈ ರೀತಿ ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಯಾರು ಇರ್ತಾರೆ ಅವರಿಗೆ ಒಂದು ಸ್ವಲ್ಪ ಮನೆಗಳಲ್ಲಿ ಈ ಥರದ ಸಮಸ್ಯೆಗಳು ಆಗುವಂಥದ್ದು, ಆ ಒಂದು ಕೊರತೆ ಉಂಟಾಗಿ ಆಗುತ್ತೆ. ಅದ್ರ ನಾನೇನು ಹೊರತಲ್ಲ ಅದು. ಅದಕ್ಕೋಸ್ಕರ ಅದರ ಅರಿವಂತೂ ಇದೆ ನನ್ನಿಂದಾಗಿ ಮನೆ ಕಡೆಗೆ ನಾನು ಹೆಚ್ಚು ಗಮನ ಕೊಡೋಕ್ಕಾಗಲಿಲ್ಲ ಅಂತನ್ನುವಂಥದ್ದು. ನೀವು ಇಡೀ ವಿದ್ಯಾರ್ಥಿ ಪರಿಷತ್ತಿನ ಹೊಣೆಗಾರಿಕೆ ಜೊತೆಗೆ ಸಂಘದ್ದು ಜವಾಬ್ದಾರಿ, ಕಾಲೇಜಿನ ಜವಾಬ್ದಾರಿ ಇದೆಲ್ಲವೂ ಇತ್ತು. ಆದರೆ ನೀವು ಯಾವತ್ತೂ ಕೂಡ ತತ್ವ ಸಿದ್ಧಾಂತಗಳ ಜೊತೆಗೆ ರಾಜಿ ಮಾಡಿಕೊಳ್ಳಿಲ್ಲ. ನೀವು ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಪ್ರಿನ್ಸಿಪಾಲ್ ಆಗಿದ್ದಾಗ ಯಾವುದೋ ಬೇರೆ ಬೇರೆ ಕಾರಣಕ್ಕೆ ನಿಮಗೆ ವೇತನವೇ ಬರ್ತಾ ಇರಲಿಲ್ಲ. ಅಂಥ ಸಂದರ್ಭವನ್ನು ನೀವು ಹೇಗೆ ನಿಭಾಯಿಸಿದ್ರಿ? ವೇತನ ಬರದೇ ಇರೋದಕ್ಕೂ ಸಂಘಟನೆಯ ಕೆಲಸಕ್ಕೂ ಹೆಚ್ಚಿನ ನೇರವಾದ ಸಂಬಂಧ ಏನಿಲ್ಲ. ಅದುವರೆಗೆ ನಮ್ಮ ಕಾಲೇಜಿನ ವ್ಯವಸ್ಥೆಯಲ್ಲಿ ಸರ್ಕಾರದ ಅನುದಾನ ಏನು ಬರ್ತಾಯಿತ್ತು, ಗ್ರ್ಯಾಂಟ್ ಇನ್ ಏಡ್ ಅನ್ನೋವಂಥ ಸಿಸ್ಟಮ್ ಇತ್ತು. ಅವಾಗ ಪ್ರೈವೇಟ್ ಕಾಲೇಜುಗಳು ಯಾವುದೋ ಈ ರೀತಿ ಗ್ರ್ಯಾಂಟಿಗೆ ಅಡ್ಮಿಟ್ ಆಗಿದ್ವು, ಅವರು 80% ಗ್ರ್ಯಾಂಟು ಸ್ಯಾಲರಿ ಗ್ರ್ಯಾಂಟನ್ನು ಸರ್ಕಾರ ಕೊಡ್ತಾಯಿತ್ತು, 50% ಮೇಂಟೆನೆನ್ಸ್ ಗ್ರ್ಯಾಂಟ್ ಅಂತ ಹೇಳಿ ಕೊಡ್ತಾಯಿತ್ತು. ಈ ಸ್ಯಾಲರಿ ಗ್ರ್ಯಾಂಟನ್ನು ಪ್ರೈವೇಟ್ ಮ್ಯಾನೇಜ್ಮೆಂಟ್ಗಳವರು ಸಿಬ್ಬಂದಿಗೆ ಸಂಬಳವನ್ನು ಕೊಟ್ಟು ಆನಂತರ ಸರ್ಕಾರ ಅವರಿಗೆ ರಿಯಂಬರ್ಸ್ ಮಾಡ್ತಾಯಿತ್ತು ಆ ಗ್ರ್ಯಾಂಟನ್ನು. ಅನೇಕ ಕಾಲೇಜುಗಳು ಸರಿಯಾದರೆ ಸಮಯಕ್ಕೆ ಸರಿಯಾಗಿ ಕೊಡ್ತಾ ಇರಲಿಲ್ಲ, ಪೂರ್ತಿ ಸಂಬಳ ಕೊಡ್ತಾ ಇರಲಿಲ್ಲ, ಈ ಥರದ್ದೆಲ್ಲ ಇತ್ತು. ಟೀಚರ್ಸ್ ಮೂಮೆಂಟು ಆ ಸಮಯದಲ್ಲಿ ಒಂದು ಸ್ವಲ್ಪ ಬಲವಾಗಿ ಬೆಳೀತಾ ಇತ್ತು. ಅವರು ಡಿಮ್ಯಾಂಡ್ ಮಾಡಿದರು, ಸರ್ಕಾರ ಮ್ಯಾನೇಜ್ಮೆಂಟ್ಗಳಿಗೆ ಕೊಟ್ಟು ಅವರು ಸಂಬಳ ಕೊಡೋ ಹಾಗೆ ಮಾಡೋದ್ರ ಬದಲಿಗೆ ಸರ್ಕಾರ ನೇರವಾಗಿ ನಮ್ಗೆ ಸಂಬಳ ಕೊಡಬೇಕು ಎಂಪ್ಲಾಯೀಸ್ಗೆ ಅಂಥೇಳಿ. ಚೆಕ್ ಸಿಸ್ಟಮನ್ನು ಕೊಡಬೇಕು, ಚೆಕ್ ಮೂಲಕ ಸಂಬಳ ಕೊಡೋ ಹಾಗೆ ಆಗಬೇಕು, ಈ ಅನ್ಯಾಯ ತಪ್ಪಿಸ್ಬೇಕು ಅಂಥೇಳಿ ಸರ್ಕಾರ ಅದಕ್ಕೆ ಒಪ್ಕೊಂಡಿತು. ಕೊನೆಗೆ ಅನೇಕ ಚಟುವಟಿಕೆಗಳು ಇತ್ಯಾದಿ ಎಲ್ಲ ನಡೆದಾದ ಮೇಲೆ ಒಂದು ಹಂತದಲ್ಲಿ ಸರ್ಕಾರ ಒಪ್ಕೊಂಡಿತು. ಆವಾಗ ಒಪ್ಕೊಂಡಾಗ ಅವರು ಒಂದು ಕಂಡೀಷನ್ ಹಾಕಿದರು, ಟೀಚರ್ಸ್ಗಳೆಲ್ಲರೂ ಕೂಡ ಒಂದು ಕೋಡ್ ಆಫ್ ಕಾಂಡಕ್ಟ್ಗೆ ಬದ್ಧರಾಗ್ತೀವಿ ಅಂಥೇಳಿ ಅವರು ಅಂಡರ್ಟೇಕಿಂಗ್ ಕೊಡಬೇಕು ಅಂತ. ಆ ಕೋಡ್ ಆಫ್ ಕಾಂಡಕ್ಟ್ನಲ್ಲಿ ಏನಿತ್ತು ಅಂತಂದರೆ, ಯಾವುದೇ ಟೀಚರು ಯಾವುದೇ ರೀತಿಯ ರಾಜಕೀಯ ಸಂಸ್ಥೆಗಳಿಗೆ ಅಥವಾ ರಾಜಕೀಯ ಅಂತ ಪರಿಗಣಿಸಬಹುದಾದಂಥ ಯಾವುದೇ ಚಟುವಟಿಕೆಗಳಲ್ಲಿ ತೊಡಗಬಾರ್ದು ಅನ್ನುವಂಥ ಒಂದು ಷರತ್ತಿತ್ತು ಅದರಲ್ಲಿ. ಆವಾಗ ನಮ್ಮ ಪರಿವಾರದ ಕಡೆಯಿಂದ ಕಾಲೇಜ್ ಅಧ್ಯಾಪಕರ ಸಂಘ ಅಂತ ಅಷ್ಟೊಂದೇನು ವ್ಯಾಪಕವಾಗಿರಲಿಲ್ಲ. ಮಾಧ್ಯಮಿಕ ಶಿಕ್ಷಕರ ಸಂಘ ಇತ್ತು. ಪದ್ಮಾವತಿ ವಿಠಲರಾವ್ ಅವರು ಅದರ ಅಧ್ಯಕ್ಷೆ ಆಗಿದ್ದರು, MLCನೂ ಕೂಡ ಆಗಿದ್ದರು ಅವರು. ಅವ್ರ ಕಡೆಯಿಂದ ಒಂದು ಸೂಚನೆ ಬಂತು, ನಮ್ಮ ಅಧ್ಯಾಪಕರು ಯಾರು ಇದಕ್ಕೆ ಈ ಬಾಂಡಿಗೆ ಸೈನ್ ಮಾಡಬಾರ್ದು, ಇದು ಅವರ ಸ್ವಾತಂತ್ರ್ಯದ ಹರಣವಾಗುತ್ತೆ ಇದರಿಂದ, ಅದಕ್ಕೋಸ್ಕರವಾಗಿ ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ. ಸರಿ, ನಾನು ರಿಜೆಕ್ಟ್ ಮಾಡಿದೆ, ಅದಕ್ಕೆ ಸೈನ್ ಮಾಡಲಿಲ್ಲ. ಆದರೆ ಕೊನೆಗೆ ಏನಾಯಿತು ಅಂತಂದರೆ, ಸೈನ್ ಮಾಡದೆ ಉಳ್ಕೊಂಡವರು ನಾವು ಒಂದು 3 ಜನ ಮಾತ್ರ ಆದ್ವಿ. ಬಾಕಿಯವರೆಲ್ಲ ಅಧ್ಯಾಪಕರು ಕೂಡ ಅದಕ್ಕೆ ಸಿಗ್ನೇಚರ್ ಮಾಡಿದರು. ಹಾಗಾಗಿ ಅವರಿಗೆಲ್ಲ ಚೆಕ್ ಮೂಲಕ ಸ್ಯಾಲ್ರಿ ಬರುವಂಥದ್ದು ಪದ್ಧತಿ ಪ್ರಾರಂಭ ಆಯಿತು. ಸೊ ನಿಮಗೆ ಬರ್ತಾ ಇರಲಿಲ್ಲ ಸ್ಯಾಲ್ರಿ? ಅವರು ಒಂದು 3 ಬೇರೆ ಬೇರೆ ಕಡೆಗೆ ನಾವು ಪ್ರಯತ್ನ ಪಟ್ಟಬೇಕು ಇದ್ರ ಮುಂದೆ ಚಾಲೆಂಜ್ ಮಾಡಬೇಕು ಅಂತೇಳಿ. ಮುಂಚೆ ಯಾರು ಹೇಳಿದ್ರು ಟ್ರಿಬ್ಯುನಲಲ್ಲಿ ಚಾಲೆಂಜ್ ಮಾಡಬೇಕು ಅಂತ. ಆಮೇಲೆ ಟ್ರಿಬ್ಯುನಲ್ನವರು ಅದನ್ನು ಇದು ಮಾಡಲಿಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳಲಿಲ್ಲ. ಹೈಕೋರ್ಟಿಗೆ ಹೋಗಬೇಕು ಅಂತ ಆಯಿತು.
ಇಷ್ಟು ನಡುವೆ ಅವರಿಬ್ಬರು ಸ್ವಲ್ಪ ಸುಸ್ತಾಗಿಬಿಟ್ರು. ಅವರು ನಮ್ಗೆ ಕಷ್ಟವಾಗುತ್ತೆ ಮೇಂಟೈನ್ ಮಾಡೋದು, ಸಂಬಳನೂ ಇಲ್ದೇನೆ ಅಂತ ಅಂದ್ಕೊಂಡು ಅವ್ರು ಸಿಗ್ನೇಚರ್ ಮಾಡಿ ಅವ್ರು ವಾಪಸ್ ಹೋದರು. ಕೊನೆಗೆ ಸೈನ್ ಮಾಡದೇ ಇದ್ದು ನಾನು ಒಬ್ಬನೇ ಉಳ್ಕೊಂಡ್ಬಿಟ್ಟೆ. ಹೈಕೋರ್ಟ್ನಲ್ಲಿ ಕೇಸು ನಡೀತೋದು. ಆದರೆ ಇನ್ನೊಂದು ವಿಶೇಷವಾದಂಥ ಒಂದು ಪರಿಸ್ಥಿತಿ ಏನು ನಿರ್ಮಾಣವಾಯಿತು ಅಂತಂದರೆ, ಈ ರೀತಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು ಟೀಚರ್ಸಿಗೆ ಸಂಬಂಧಪಟ್ಟಂಥ ಕೇಸ್ಗಳನ್ನು ಹಿಯರ್ ಮಾಡ್ತಾ ಇದ್ದಂಥವರು ನಮ್ಮ ರಾಮಜೋಯಿಸರು, ಅವರೇ ಅವಾಗ ಜಡ್ಜ್ ಆಗಿದ್ದಂಥವರು, ಅವರ ಬೆಂಚಿಗೆ ಬರ್ತಾಯಿತ್ತು. ನನ್ನ ಕೇಸು ಅವ್ರ ಬೆಂಚಿಗೆ ಬಂದಾಗ ಅವರು ಬರೆದ್ಬಿಟ್ರು, ನನಗೆ ಸಂಬಂಧಿಕ ಇವನು, ಅದಕ್ಕೋಸ್ಕರವಾಗಿ ನಾನು ಇದನ್ನು ತಗೊಳ್ಳಲ್ಲ ಅಂತ. ಹೀಗಾಗಿ ಬೇರೆ ಇನ್ಯಾರದ್ದ ಬೆಂಚಿಗೆ ಹೋಯ್ತು. ಅದು ಅವರು ರೆಗ್ಯುಲರ್ ಅದನ್ನು ಹೇರ್ ಮಾಡುವಂಥವ್ರು ಅಲ್ಲದೆ ಇರೋದ್ರಿಂದ ಸುಮಾರು 6 ವರ್ಷಗಳ ಕಾಲ ಎಳೀತದು. ಸಂತೋಷ ಗಿಳಿಯವರೇ ನಮ್ಮ ಅಡ್ವೊಕೇಟ್ ಆಗಿದ್ದಂಥವ್ರು ಅವಾಗ ಹೈಕೋರ್ಟ್. ಆನಂತರ ತೀರ್ಮಾನವೂ ಕೂಡ ಒಂದು ಸ್ವಲ್ಪ ಬೆಕ್ಕೆಂಚದ ಮೇಲಿಟ್ಟ ದೀಪದ ಹಂತನೇ ತೀರ್ಮಾನಕ್ಕೆ ಬಂತು ಕೊನೆಗೊಂದು. ಅದು ಅಂತಂದರೆ ಈ ರೀತಿಯ ಕಂಡೀಷನನ್ನು ಹಾಕಕ್ಕೆ ಬರೋಲ್ಲ. ಆದರೆ ಅದರ ಪ್ರಕಾರ ಯಾವುದೇ ಕ್ರಮವನ್ನೇನು ಕೈಗೊಂಡಿಲ್ಲ ಮ್ಯಾನೇಜ್ಮೆಂಟ್ನವರು. ಯಾವುದಾದ್ರೂ ಕ್ರಮವನ್ನು ಕೈಗೊಂಡ್ರೆ ಆ ಸಂದರ್ಭದಲ್ಲಿ ಕೋರ್ಟು ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಇವಾಗ ಇದ್ರ ಬಗ್ಗೆ ತೀರ್ಮಾನ ಕೊಡೋ ಅಗತ್ಯ ಇಲ್ಲ ಅಂತೇಳಿ ನನ್ನ ಪಕ್ಕಕ್ಕೆ ಸರಿಸಿಬಿಟ್ರು. ಆ 6 ವರ್ಷಗಳ ಕಾಲ ಬೇರೆ ಏನೋ ವ್ಯವಸ್ಥೆ ಮಾಡಿಕೊಂಡು ಅಂತೂ ಹಾಗೂ ಹೀಗೂ ನಾವು ಸಂಸಾರ ತಳ್ಳಿದ್ದಾಯಿತು. ಅದೊಂದು 6 ವರ್ಷಗಳ ಕಾಲ ಯಾವುದೇ ವೇತನ ಇರಲಿಲ್ಲ. ಕಾಲೇಜ್ಗೆ ಹೋಗ್ತಾ ಇದ್ದೆ, ಕಾಲೇಜಲ್ಲಿ ಪಾಠ ಮಾಡ್ತಾ ಇದ್ದೆ, ಮನೆಗೆ ವಾಪಸ್ ಬರ್ತಿದ್ದೆ. ಅದರ ಮನೆಯಲ್ಲಿ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇರಲಿಲ್ವ ಅವಾಗ? 6 ವರ್ಷ ನಮ್ಗೆ ಯಾವುದೂ ಕಷ್ಟ ಅಂತ ಅನಿಸೇ ಇಲ್ಲ, ಮಾಮೂಲಿ ಅಂತ ಅನಿಸ್ಬಿಟ್ಟಿದೆ. ಈ ಪ್ರತಿಯೊಬ್ಬ ಸ್ವಯಂ ಸೇವಕನಲ್ಲಿ ನಿಷ್ಠೆ, ಬದ್ಧತೆ ಮತ್ತು ಸಮಾಜಕ್ಕಾಗಿ ಕೆಲಸ ಮಾಡಬೇಕು ಅನ್ನುವಂಥ ಮನೋಭಾವ ಮೂಡಿಸುವಂಥದ್ದು ಯಾವುದು ಸಂಘದಲ್ಲಿ? ಪ್ರತಿಯೊಬ್ಬರಲ್ಲೂ ಆ ನಿಷ್ಠೆ ಹೇಗೆ ಬರುತ್ತೆ? ಸಂಘದ ಒಂದು ವೈಚಾರಿಕತೆನೋ ಅಥವಾ ಹಿರಿಯರ ಆದರ್ಶದ ಒಂದು ಮೇಲ್ಪಂಕ್ತಿನ ಅಥವಾ ಸೈದ್ಧಾಂತಿಕ ಒಂದು ನಿಷ್ಠೆನ ಯಾವುದು ಅಂತ ನೀವು ಹೇಳ್ತೀರಿ? ಇವೆಲ್ಲವೂ ಒಟ್ಟುಗೂಡಿ, ಯಾವುದೇ ಒಂದನ್ನು ನಾವು ನಿರ್ದಿಷ್ಟವಾಗಿ ಇಂಥದ್ದೇ ಕಾರಣದಿಂದ ಅಂತೇಳಿ ಹೇಳಕ್ಕೆ ಬರೋಲ್ಲ. ನಿತ್ಯ ಶಾಖೆಯಲ್ಲಿ ಆಗ್ತಕ್ಕಂಥ ಸಂಸ್ಕಾರ, ಆ ರೀತಿಯ ಯೋಚನೆಗಳು, ಆ ರೀತಿಯ ಚಿಂತನೆಗಳು, ಬೈಠಕಗಳ ಮೂಲಕ, ಬೌದ್ಧಿಕಗಳ ಮೂಲಕ ವಿಷಯವನ್ನು ಏನು ಮುಂದಿಡ್ತಾ ಇದ್ದರು. ಎರಡನೇದು, ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಿದ್ದಂಥ ಅನೇಕ ಹಿರಿಯ ಕಾರ್ಯಕರ್ತರು, ಪ್ರಚಾರಕರ ಅವರ ಜೀವನ, ಅವರ ಒಂದು ಧ್ಯೇಯ ಸಮರ್ಪಿತವಾಗಿರ್ತಕ್ಕಂಥ ಜೀವನವನ್ನು ನೋಡಿ ಸ್ವಾಭಾವಿಕವಾಗಿ ಅಲ್ಲಿ ಬರ್ತಕ್ಕಂಥ ಕೆರಿಯರ್ ಮೇಲೆ ಒಂದು ನಮಸ್ಕಾರ ಆಗ್ತಾಯಿತ್ತು. ಅವರ ಭಾವನೆಗಳು ಜಾಗೃತಗೊಳ್ತಾ ಇದ್ವು. ತಾವು ಏನಾದರೂ ಮಾಡಬೇಕು ರಾಷ್ಟ್ರಕ್ಕೋಸ್ಕರ ಅಂತನ್ನುವಂಥದ್ದಿತ್ತು. ಮತ್ತು ಈ ರೀತಿಯ ಒಂದು ನಿತ್ಯ ಶಾಖೆಯ ಒಂದು ಸಂಸ್ಕಾರ ಏನಿತ್ತು ನಮಗೆ ಆ ಸಮಯದಲ್ಲಿ ಅದೇನು ಅರ್ಥವಾಗ್ತಿರಲಿಲ್ಲ. ಇವಾಗ ತಿರುಗಿ ನೋಡಿದಾಗ ನಮಗನ್ಸುತ್ತೆ ಆ ರೀತಿ ಸಾಮಾನ್ಯವಾಗಿ ಶಾಖೆಗೆ ಬಂದು 1 ಗಂಟೆ ಕೂರ್ತಾ ಇದ್ದರು, ಆಟ ಆಡ್ತಾ ಇದ್ದರು, ಒಂದಷ್ಟು ಪ್ರಾರ್ಥನೆ ಮಾಡ್ತಿದ್ರು ಧ್ವಜದ ಎದುರುಗಡೆ. ಆದರೆ ಇದರಿಂದ ಎಷ್ಟು ಗಹನವಾಗಿರ್ತಕ್ಕಂಥ ಸಂಸ್ಕಾರ ಆಗತ್ತೆ ಅಂತನ್ನೋದು ಆವಾಗ ನಮಗೇನು ಅರ್ಥವಾಗ್ತಿರಲಿಲ್ಲ. ಇವಾಗ ಇದು ಗೊತ್ತಾಗ್ತಾ ಇದೆ. ಜೀವನವನ್ನೇ ಒಂದು ರಾಷ್ಟ್ರ ಕಾರ್ಯಕ್ಕೋಸ್ಕರವಾಗಿ ಸಮರ್ಪಣೆ ಮಾಡಬೇಕು ಅಂತನ್ನುವಂಥ ಒಂದು ಮನೋಭಾವ ಜಾಗೃತವಾಗೋದಕ್ಕೆ ಶಾಖೆಯ ಸಂಸ್ಕಾರ ಕಾರಣವಾಗ್ತಾ ಇತ್ತು. ಆ ರೀತಿ ಒಂದು ಕಡೆ ಶಾಖೆಯ ಸಂಸ್ಕಾರ, ಇನ್ನೊಂದು ಕಡೆ ವಿಚಾರ ಚಿಂತನೆ, ಮತ್ತೊಂದು ಕಡೆ ಹಿರಿಯ ಕಾರ್ಯಕರ್ತರು, ಪ್ರಚಾರಕರು, ಅವರ ಪ್ರತ್ಯಕ್ಷ ಜೀವನ, ಇವೆಲ್ಲವನ್ನು ನೋಡಿ ಸ್ವಾಭಾವಿಕವಾಗಿ ಆ ರೀತಿಯ ಒಂದು ಮನಸ್ಸಿನಲ್ಲಿ ಭಾವನೆಗಳು ಹರಡ್ತಾ ಇದ್ವು. ಸಂಘದ ಕೆಲಸವನ್ನು ಶಿಸ್ತುಬದ್ಧವಾಗಿ ಸಾಧಾರಣವಾಗಿ ಕಾರ್ಯಕರ್ತರು ಮಾಡ್ತಾರೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಸಂಘದ ಕೆಲಸವನ್ನು ಯಾವ ರೀತಿ ಶಿಸ್ತುಬದ್ಧವಾಗಿ ಮಾಡ್ತಾರೆ, ಅದೇ ಥರ ಜೀವನದಲ್ಲೂ ಕೂಡ ಶಿಸ್ತುಬದ್ಧವಾಗಿ ಅವರು ನಡ್ಕೊಳ್ತಾರೆ ಅಂತ ನಿರೀಕ್ಷೆ ಮಾಡಬಹುದಾ? ನಿರೀಕ್ಷೆ ಮಾಡೋದು ತಪ್ಪೇನಿಲ್ಲ, ಆದರೆ ಎಲ್ಲರ ಸ್ವಭಾವದಲ್ಲೂ ಇಲ್ಲ. ಹಾಗೆ ಹೇಳಬೇಕು ಅಂತಂದರೆ ನನ್ನ ಸ್ವಭಾವದಲ್ಲೇ ಅದಿಲ್ಲ. ಸಂಘದ ಕಾರ್ಯದಲ್ಲಿ, ಸಂಘದ ಶಾಖೆಯಲ್ಲಿ ಎಷ್ಟರ ಮಟ್ಟಿಗೆ ಶಿಸ್ತು ಪಾಲನೆ ಮಾಡಬೇಕು ಅಷ್ಟನ್ನು ನಾನು ಮಾಡಿದೆ. ಆದರೆ ಸ್ವಂತ ಜೀವನದಲ್ಲಿ, ಕೌಟುಂಬಿಕ ಜೀವನದಲ್ಲಿ ಶಿಸ್ತು ಪಾಲನೆ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಲಾರೆ. ಈ 100 ವರ್ಷಗಳ ಒಂದು RSS ಬೆಳವಣಿಗೆ, ನೀವು ಹತ್ತತ್ರ ಒಂದು 50ಕ್ಕಿಂತ ಒಂದು 60 ವರ್ಷಗಳ ಕಾಲ ನೀವು ನೋಡಿದಿರಿ ಸಂಘ ಹೇಗೆ ಬೆಳೆದು ಬಂತು ಅಂತ. ಗುರೂಜಿಯವರು ಕೂಡ ನಿಮಗೆ ಭಾಳ ಒಂದು ನಿಕಟ ಸಂಪರ್ಕ ಇತ್ತು. ಗುರೂಜಿಯವರ ಬೌದ್ಧಿಕಗಳನ್ನು ನೀವು ಅನುವಾದ ಮಾಡಿದ್ದನ್ನು ನಾವೆಲ್ಲರೂ ಕೇಳಿದ್ದೀವಿ. ಅವರು 1 ಗಂಟೆ ಮಾತಾಡಿದರೆ ನೀವು ಅಷ್ಟೇ ಹೊತ್ತು ಅನುವಾದ ಮಾಡ್ತಾಯಿದ್ರಿ. ಹೀಗೆ ಗುರೂಜಿಯವರು, ಯಾದವರಾವ್ ಜೋಶಿಯವರು, ಹೋವೆ ಶೇಷಾದ್ರಿಯವರು, ಇವರೆಲ್ಲರ ಒಂದು ನಿಕಟ ಒಡನಾಟ ನಿಮಗಿತ್ತು. ಅವ್ರ ಜೊತೆ ಇದ್ದಾಗ ನಿಮಗೆ ಏನು ಅನ್ನಿಸ್ತಾ ಇತ್ತು? ಯಾವುದಾದ್ರೂ ಸ್ಮರಣೀಯ ಪ್ರಸಂಗಗಳಿದೆಯಾ ಅದರ ಬಗ್ಗೆ? ಗುರೂಜಿಯವ್ರ ಜೊತೆಯಲ್ಲಿ ಆ ರೀತಿಯ ವ್ಯಕ್ತಿಗತವಾಗಿರ್ತಕ್ಕಂಥ
ಒಡನಾಟ ಆಗಿರಲಿ, ಆ ರೀತಿ ಏನಾದ್ರೂ ಮಾತುಕತೆ ಆಗಿರಲಿ, ಆ ಥರದ್ದೇನು ವಿಶೇಷವಾಗಿಲ್ಲ. ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ವಿ, ಅವ್ರ ಬೌದ್ಧಿಕಗಳನ್ನ ಕೇಳ್ತಾ ಇದ್ವಿ. ನನಗೆ ಸಿಕ್ಕಿದ್ದಂಥ ಒಂದು ಬಹಳ ಇದರ ಅದೃಷ್ಟದ ಸಂದರ್ಭ ಅಂತಂದರೆ ಅವರ ಅನೇಕ ಭಾಷಣಗಳನ್ನು ಅನುವಾದ ಮಾಡೋದಕ್ಕೆ ಹೇಳ್ತಾ ಇದ್ದಿದ್ದು. ಇಲ್ಲಿ ಒಂದು ಬೆಂಗಳೂರಿನ ಸಮೀಪದಲ್ಲಿನೇ ಸೋಮನಹಳ್ಳಿನಲ್ಲಿ ಸಂಘದ ಒಂದು ಕಾರ್ಯಕರ್ತರ ಶಿಬಿರ ನಡೀತು. 3 ದಿವಸ ಗುರೂಜಿಯವರಿದ್ದರು. ಅವರ ಬೌದ್ಧಿಕನ್ನು ಅನುವಾದ ಮಾಡೋಕ್ಕೆ ನನಗೆ ಹೇಳಿದರು. ಮೊದಲನೇ ದಿವಸ ನಾನು ಅವ್ರ ಬೌದ್ಧಿಕ ಮುಗಿಸಿ ಅವರು ಹೊರಟೋಗ್ತಾ ಇದ್ದರು. ಅದಾದಮೇಲೆ ನಾನು ಎಲ್ಲ ಸ್ವಯಂ ಸೇವಕರ ಎದುರುಗಡೆ ಅದನ್ನು ಅನುವಾದ ಮಾಡ್ತಾಯಿದ್ದೆ. 2ನೇ ದಿವಸನೂ ಕೂಡ ಅವ್ರದ್ದು ಬೌದ್ಧಿಕ ಮುಗಿದ ಮೇಲೆ ನಾನು ಅನುವಾದ ಮಾಡೋಕ್ಕೆ ಹೊರಡಬೇಕಾಗಿತ್ತು. ಅಷ್ಟೊತ್ತಿಗೆ ಶೇಷಾದ್ರಿಗಳು ಬಂದು ಹೇಳಿದರು, ನೋಡಪ್ಪ ಮಳೆ ಬರೋ ಥರ ಇದೆ, ಸ್ವಲ್ಪ ಬೇಗ ಮುಗಿಸ್ಬಿಡು, ಸಂಕ್ಷಿಪ್ತವಾಗಿ ಮಾಡು ಅಂದರು. ನಾನು ಸಂಕ್ಷಿಪ್ತವಾಗಿ ಮಾಡೋ ಭರದಲ್ಲಿ ನನ್ನ ವೇಗ ಜಾಸ್ತಿ ಆಯಿತು, ಸ್ಪೀಡು. ಗುರೂಜಿಯವರು ಅದನ್ನು ಕೇಳ್ಕೊಂಡಿದ್ದರು. ಮಾರನೇ ದಿವಸ ಬಂದಾಗ ಅವರು ಬೌದ್ಧಿಕ ಪ್ರಾರಂಭ ಮಾಡೋಕ್ಕೆ ಮುಂಚೆ ಹೇಳಿದರು, ನಿನ್ನೆ ದಿವಸ ಬೌದ್ಧಿಕ ಆಗಿದ್ದಾಯಿತು, ಅದಾದಮೇಲೆ ಕನ್ನಡದ ಅನುವಾದವೂ ಇತ್ತು. ಕನ್ನಡದ ಅನುವಾದ ಬಹಳ ಎಕ್ಸ್ಪ್ರೆಸ್ ಸ್ಪೀಡಲ್ಲಿ ನಡೀತಾ ಇದ್ದಿದ್ದನ್ನು ನಾನು ಕೇಳಿದೆ. ಆದರೆ ಅದರ ಭಾಷಣಗಳನ್ನು ಕೇಳಿ ನಿಮಗೆಲ್ಲ ಅನುಭವ ಇರಬೇಕು ಅಂತ ಕಾಣುತ್ತೆ, ನಿಮ್ಗೆ ಅರ್ಥವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಅವರು ಶುರು ಮಾಡಿದರು. ಕೃಷ್ಣಪ್ಪನವ್ರು ಬಂದು ನಿನ್ನ ಅನುವಾದದಲ್ಲಿ ಇದನ್ನು ಹೇಳಬೇಕು ಅಂತಂದ್ರೆ ನನಗೆ ಹೀಗೆ ಅದೊಂದು ನೆನಪುಡಿದಂಥ ಒಂದು ಸಂದರ್ಭ, ಒಂದು ಪ್ರಸಂಗ ಅದಾಗಿತ್ತು. ಇನ್ನೊಂದು ಆ ರೀತಿಯ ಅನುವಾದಕ್ಕೆ ಸಂಬಂಧಪಟ್ಟಂತಲೇ ಇನ್ನೊಂದು ಸಂದರ್ಭ ಅಂತಂದರೆ, ತುರ್ತು ಪರಿಸ್ಥಿತಿ ಕಳೆದ ಮೇಲೆ ಭಾಗಮಂಡಲಕ್ಕೆ ಹೋದ್ವಿ. ಅಲ್ಲಿ ಮಂಗಳೂರಿನಿಂದ ಒಂದು ಕಾರ್ನಲ್ಲಿ ಹೋದ್ವಿ. ಅವರು ಹಿಂದಿನ ದಿವಸ ಕಾರ್ಯಕ್ರಮಕ್ಕೆ ಬಂದಿದ್ದರಂತೆ, ಅದನ್ನು ನೆನಪು ಮಾಡ್ಕೊಂಡು ಹೇಳಿದರು. ಕಾರ್ಯಕ್ರಮಕ್ಕೆ ಬಂದಿದ್ವಿ, ಭಾಳ ದೊಡ್ಡ ಸಭೆ ಆಯಿತು, ಭಾಳ ಚೆನ್ನಾಗಿತ್ತು. ಭಾಳ ಸಾಹೇಬ್ ದೇವರಸರು 1 ಗಂಟೆ ಭಾಷಣ ಮಾಡಿದರು. ಆಮೇಲೆ ಅವ್ರು ಯಾರೋ ಅನುವಾದ ಮಾಡಿದರು, ಒಂದು ಅಕ್ಷರ ಬಿಡಲಿಲ್ಲ, ಎಲ್ಲ ಹೇಳಿದರು. ಅವರು 1 ಗಂಟೆ ಕಾಲ ಮಾತಾಡಿದರು. ಭಾಳ ಚೆನ್ನಾಗಿತ್ತು ಅಂತ. ಅವರಿಗೆ ನಾನು ಅಂತ ಗೊತ್ತಿಲ್ಲ, ನಾನು ಸುಮ್ಮನೆ ಕೇಳಿಕೊಂಡೆ ಅವ್ರು ಹೇಳಿದ್ದನ್ನು. ನಿಮ್ಮ ಹತ್ರನೇ ಹೇಳಿದರು, ನನ್ನ ಹತ್ರನೇ ಹೇಳಿದರು. ಹಾಗಾಗಿ ನಮಗೂ ಒಂದು ಸ್ವಲ್ಪ ಮೀಸೆ ತೆರು ಕೊಡೋದಕ್ಕೆ ಒಂದು ಅವಕಾಶ ಆದಂತೆ ಆಯಿತು. ಪರವಾಗಿಲ್ಲ, ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡು. ನೀವು ವಿಧಾನ ಪರಿಷತ್ತಿನ ಸದಸ್ಯರಾಗಿಯೂ ಕೂಡ ಒಂದು ಅವಧಿಗೆ ಕೆಲಸ ಮಾಡಿದ್ರಿ. ಶಿಕ್ಷಣ ಕ್ಷೇತ್ರದಿಂದ ನಿಮ್ಮನ್ನು ಆಯ್ಕೆ ಆಗಿತ್ತು. ವಿಧಾನ ಪರಿಷತ್ತಿನ ಸದಸ್ಯರಾಗಿ ನಿಮ್ಮ ಅನುಭವಗಳು? ಸದಸ್ಯನಾಗಿ 6 ವರ್ಷಗಳ ಕಾಲ ಇದ್ದೆ. ನನಗೇನು ಹೆಚ್ಚು ಸಮಾಧಾನಕರವಾಗಿದ್ದ ರೀತಿಯಲ್ಲಿ ಏನಾದ್ರೂ ಕೆಲಸ ಮಾಡೋಕ್ಕಾಯಿತು ಅಂತ ಅನ್ನಿಸ್ಲಿಲ್ಲ. ಒಂದೇ ಒಂದು ಸ್ವಲ್ಪ ಸಮಾಧಾನ ಕೊಟ್ಟದ ಸಂಗತಿ ಏನು ಅಂತಂದರೆ, MLAಗಳು MLCಗಳಿಗೆ ಅವರಿಗೆಲ್ಲ ಒಂದಿಷ್ಟು ಎಂಥದೋ ಲೋಕಲ್ ಡೆವಲಪ್ಮೆಂಟ್ ಫಂಡ್ ಅಂತ ಏನೋ ಒಂದಿಷ್ಟು ಹಣ, ಹೌದು, ಅವರಿಗೆ ಒಂದಿಷ್ಟು ಫಂಡ್ ಸಿಕ್ಕತ್ತೆ. ಅದರ ಮೂಲಕ ಅವರವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಂದಿಷ್ಟು ಅಭಿವೃದ್ಧಿ ಚಟುವಟಿಕೆಗಳನ್ನು, ಕೆಲಸಗಳನ್ನು ಮಾಡಿಸೋದಕ್ಕೆ ಅವಕಾಶ ಇರುತ್ತೆ. ಆ ರೀತಿ ಅನೇಕರು ಅದರದ್ದು ಪೂರ್ತಿ ಉಪಯೋಗ ಮಾಡಿಕೊಳ್ಳಲ್ಲ, ಅಥವಾ ಅದರಲ್ಲಿ ಎಲ್ಲ ಪರ್ಸೆಂಟೇಜು ಕಮಿಷನ್ನು ಲೆಕ್ಕದಲ್ಲಿ ಪ್ರತ್ಯಕ್ಷ ಉಪಯೋಗವಾಗುವಂಥ ಪ್ರಮಾಣ ಬಹಳ ಕಡಿಮೆಯಾಗಿರುತ್ತೆ. ನಮ್ಮದು ಆ ರೀತಿಯ ಪ್ರಶ್ನೆ ಏನು ಇಲ್ಲದೇ ಇದ್ದಿದ್ದರಿಂದ ಪರ್ಸೆಂಟೇಜು ಕಮಿಷನ್ನು ಏನು ಅದರ ವಿಷಯದಲ್ಲಿ ಏನು ಪ್ರಧಾನ ಆಸಕ್ತಿ ಇದ್ದಿದ್ದರಿಂದ ಪೂರ್ತಿ ಹಣವನ್ನು ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗಳಿಗೆ ಖರ್ಚು ಮಾಡೋದಕ್ಕೆ ಸಾಧ್ಯ ಆಯಿತು. ಸುಮಾರು ಒಂದಿಷ್ಟು ಕೆಲಸಗಳನ್ನು ಒಂದು ಸಾಮಾನ್ಯವಾಗಿ ಅವರವರ ಕ್ಷೇತ್ರದಲ್ಲಿ ಅವರು ಅಭಿವೃದ್ಧಿ ಕೆಲಸ ಮಾಡಿಸೋದಕ್ಕೆ ಅವಕಾಶ ಇರುತ್ತೆ. ನನಗೆ ನಿರ್ದಿಷ್ಟ ಕ್ಷೇತ್ರ ಏನೂ ಇಲ್ಲದೆ ಇದ್ದಿದ್ದರಿಂದ ಇಡೀ ಪ್ರಾಂತವೇ ನಮ್ಮ ಕ್ಷೇತ್ರ ಆಗಿತ್ತು. ಅನೇಕ ಕಡೆಗಳಿಂದ ಅನೇಕ ಶಾಲೆಗಳು, ಅನೇಕ ರಸ್ತೆಗಳು, ಅನೇಕ ಸಾರ್ವಜನಿಕವಾಗಿರ್ತಕ್ಕಂಥ ಬೇರೆ ಬೇರೆ ಕೇಂದ್ರಗಳು, ಇವುಗಳಿಗೆ ಸಹಾಯವನ್ನು ಕೇಳ್ತಾಯಿದ್ರು. ಒಂದಿಷ್ಟು ಈ ರೀತಿ ಚಟುವಟಿಕೆಗಳಿಗೆ ಒಂದಿಷ್ಟು ಹಣವನ್ನು ಒದಗಿಸೋದಕ್ಕೆ ಸಾಧ್ಯವಾಯಿತು ಅನ್ನೋದು ಒಂದು ಮನಸ್ಸಿಗೆ ಸಮಾಧಾನ ಕೊಟ್ಟಂಥ ಸಂಗತಿ. ಚರ್ಚೆ ವಿಷಯದಲ್ಲಿ ಒಟ್ಟು ನನಗೆ ಸಮಾಧಾನ ಇಲ್ಲವೇ ಇಲ್ಲ. ಗಂಭೀರವಾದ ಚರ್ಚೆಗಳು ನಡೀತಾ ಇದ್ದಂತಲೇ ಬಹಳ ಕಡಿಮೆ. ಆರೋಪಗಳು, ಪ್ರತ್ಯಾರೋಪಗಳು, ವಾಕೌಟ್ಗಳು, ಅಸೆಂಬ್ಲಿ ಕೌನ್ಸಿಲ್ನಿಂದ ಇವುಗಳದ್ದೇ ಹೆಚ್ಚು ಸಮಯ ಇರ್ತಾ ಇದ್ದಿದ್ದರಿಂದ ಯಾವ ವಿಷಯಗಳನ್ನು ಕುರಿತು ನಾವು ಒಂದು ಸ್ವಲ್ಪ ಏನಾದರೂ ಚರ್ಚೆಯಲ್ಲಿ ಭಾಗವಹಿಸಬೇಕು ಅಂಥೇಳಿ ಅಪೇಕ್ಷೆ ಪಟ್ಟಿದ್ವೋ ಅದಕ್ಕೆ ಹೆಚ್ಚಿನ ಅವಕಾಶಗಳೇನು ಸಿಗಲಿಲ್ಲ. ಅದಲ್ಲದೆ ಸ್ವಲ್ಪ ಕಾಲ ಆಡಳಿತ ಪಕ್ಷದಲ್ಲಿ, ಸ್ವಲ್ಪ ಕಾಲ ವಿರೋಧ ಪಕ್ಷದಲ್ಲಿ ಎರಡೂ ಇದ್ದಿದ್ದಾಯಿತು ನನ್ನದು. ಅನೇಕರು ಚುನಾಯಿತ ಪ್ರತಿನಿಧಿಗಳು ಅವರಿಗೆ ಹೆಚ್ಚು ಸಮಯ ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಿದ್ದರಿಂದ ನಾನು ಹೆಚ್ಚು ಮುಂದುವರ್ಕೊಂಡು ಹೋಗ್ತಾನೂ ಇರಲಿಲ್ಲ. ಸರಿಯಪ್ಪ, ನೀವು ಮಾತಾಡಬೇಕು ಅಂತಿದ್ರೆ ನೀವೇ ಮಾತಾಡಿ, ಪರವಾಗಿಲ್ಲ ಅಂಥೇಳಿ ಉಳಿದವರಿಗೆ ಅವಕಾಶ ಕೊಡುವಂಥದ್ದು ಸಂದರ್ಭಗಳೇ ಬಹಳಷ್ಟು ಆಗ್ತಾಯಿದ್ದು. ಹಾಗಾಗಿ ಚರ್ಚೆ ವಿಷಯದಲ್ಲಿ ನನಗೇನು ಹೆಚ್ಚು ಸಮಾಧಾನ ಇಲ್ಲ. ಗಂಭೀರವಾದಂಥ ಚರ್ಚೆ ನಡೆದಿದ್ದು ಅಥವಾ ಅದರಲ್ಲಿ ನಾನು ಭಾಗಿಯಾಗಿದ್ದು ಸಮಾಧಾನಕರವಾಗಿತ್ತು ಅಂತನ್ನುವಂಥದ್ದೇನಿಲ್ಲ. ಒಂದಿಷ್ಟು ಸಹಾಯ ಮಾಡೋದಕ್ಕೆ ಸಾಧ್ಯ ಆಯಿತು ಬೇರೆ ಬೇರೆ ಸಂದರ್ಭದಲ್ಲಿ. ಲೋಕಲ್
ಡೆವಲಪ್ಮೆಂಟ್ ಫಂಡಿನಿಂದ ಮತ್ತು ಮಂತ್ರಿಗಳ ಜೊತೆಯಲ್ಲಿ ಒಂದು ಸ್ವಲ್ಪ ಮಾತಾಡಿ ಅಗತ್ಯ ಬಿದ್ದಂಥವರಿಗೆ ಒಂದಿಷ್ಟು ಸಹಾಯ ಒದಗಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಸಾಧ್ಯ ಆಯಿತು. ಅಷ್ಟರ ಮಟ್ಟಿಗೆ ಸಮಾಧಾನ ಇದೆ. ಸಂಘ ಈಗ 100 ವರ್ಷದ ಒಂದು ಸಡಗರದಲ್ಲಿದೆ. ಸಾಕಷ್ಟು ಬದಲಾವಣೆಗಳು ಕೂಡ ಆಗಿದೆ. ಬದಲಾವಣೆ ಅನ್ನೋದು ಜಗತ್ತಿನ ಒಂದು ಬದಲಾವಣೆ ನಿಯಮಗಳಾಗ್ತಾ ಇರುತ್ತೆ. ಬದಲಾವಣೆ ಅನ್ನೋದು ಸಹಜವಾಗಿದ್ದು, ಸಂಘದಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಯಿತು. ಮೊದಲು ನಿಕ್ಕರಿತ್ತು, ಆಮೇಲೆ ಪ್ಯಾಂಟ್ ಬಂತು. ಆದರೆ ಸಂಘದ ದೃಷ್ಟಿ ಏನಿದೆ, ಹಿಂದೂ ಸಮಾಜದ ಸಂಘಟನೆ, ಅದರ ಜೊತೆಗೆ ಅನೇಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಂಘ ಪ್ರವೇಶ ಮಾಡಿತು. ಅಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ. ಈ ಬದಲಾವಣೆಯನ್ನು ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಈ 100 ವರ್ಷದಲ್ಲಿ ನಿರೀಕ್ಷಿತ ಬದಲಾವಣೆ ಆಗಿದೆ ಅಂತ ನಿಮ್ಗೆ ಅನಿಸುತ್ತಾ, ಅಥವಾ ಇನ್ನಷ್ಟು ಆಗಬೇಕಾಗಿತ್ತು ಅಂತ ಅನಿಸುತ್ತಾ? ನಿಮ್ಮ ಅಭಿಪ್ರಾಯ. ಸಂಘದ ಶಕ್ತಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಇವತ್ತು ಸಂಘದ ಸ್ವಯಂ ಸೇವಕರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪ್ರಮುಖವಾಗಿರ್ತಕ್ಕಂಥ ಸ್ಥಾನಗಳಲ್ಲಿದ್ದಾರೆ. ಒಂದಿಷ್ಟು ಪರಿವರ್ತನೆಯನ್ನು ತರತಕ್ಕಂಥ ನಿಟ್ಟಿನಲ್ಲಿ ಕೂಡ ಸಫಲತೆಯು ಸಿಕ್ಕಿದೆ ಇದರಲ್ಲಿ ಅಂತ ಹೇಳಿ ನಿಶ್ಚಿತವಾಗಿ ಹೇಳ್ಬೋದು. ಆದರೂ ಕೂಡ ಕೆಲವು ಕೊರತೆಗಳು ಕಾಣ್ತವೆ. ಒಂದೇನು ಅಂತಂದರೆ, ಸಂಘದಲ್ಲಿ ವೈಯಕ್ತಿಕವಾಗಿರ್ತಕ್ಕಂಥ ಸಂಸ್ಕಾರ, ಚಾರಿತ್ರ್ಯ ನಿರ್ಮಾಣ, ಇದ್ರ ಬಗ್ಗೆನೇ ಒಂದು ಧ್ಯೇಯವಾದಿತ್ವ, ಇದನ್ನು ಕಲಿಸ್ತಕ್ಕಂಥದ್ದನ್ನೇ ಮುಖ್ಯವಾಗಿದ್ದರಿಂದ ಸಮಾಜದಲ್ಲಿ ಬರಬೇಕಾಗಿರ್ತಕ್ಕಂಥ ಪರಿವರ್ತನೆಗಳ ಬಗ್ಗೆ ಹೆಚ್ಚಿನ ಚಿಂತನೆಗಳು ನಮ್ಮಲ್ಲಿ ಎಷ್ಟು ನಡಿಬೇಕೋ, ಯಾವ ಪ್ರಮಾಣದಲ್ಲಿ ನಡಿಬೇಕೋ ಅದು ನಡೆದಿಲ್ಲ. ನಡೆದಿರ್ತಕ್ಕಂಥ ಚಿಂತನೆಗಳು ಕೂಡ ಎಲ್ಲ ಸೆಗ್ಮೆಂಟಲೈಸ್ಡ್ ಆಗಿಬಿಟ್ಟಿವೆ, ಒಂದೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆಯೇ ಆಗಿದೆ. ಈಗ ಉದಾಹರಣೆಗೆ ಶಿಕ್ಷಣ ಕ್ಷೇತ್ರವನ್ನು ತೆಗೆದುಕೊಂಡ್ರೆ, ಶಿಕ್ಷಣದಲ್ಲಿ ಬದಲಾವಣೆ ತರಬೇಕು ಅಂತನ್ನುವಂಥ ಒಂದು ಪ್ರಯತ್ನ ನಡೀತು. ಅದಕ್ಕೋಸ್ಕರವಾಗಿ ಒಂದು ಕಮಿಷನನ್ನು ನೇಮಕ ಮಾಡಿದ್ದಾಯಿತು, ಅವರು ವರದಿಯನ್ನು ಕೊಟ್ಟಿದ್ದಾರೆ. ಈಗ ಅದನ್ನು ಅನುಸರಿಸಿ ಪರಿವರ್ತನೆ ತರಬೇಕು ಅಂತನ್ನುವಂಥ ಒಂದು ಪ್ರಯತ್ನ ನಡೆದಿದೆ. ಆದರೆ ನಾವೇನು ಒಂದು ಮೂಲಭೂತವಾಗಿರ್ತಕ್ಕಂಥ ಕಲ್ಪನೆಗಳನ್ನು ಇಟ್ಕೊಂಡಿದ್ದೀವಿ, ಭಾರತೀಯ ಜೀವನ ಶೈಲಿ, ಭಾರತೀಯ ಜೀವನ ಮೌಲ್ಯಗಳು, ಭಾರತೀಯ ಜೀವನ ಪದ್ಧತಿಗಳು, ಇದಕ್ಕೆ ಅನುಗುಣವಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಬದಲಾವಣೆ ತರೋದಕ್ಕೆ ನಮ್ಮ ಇವತ್ತಿನ ಶಿಕ್ಷಣ ಅಂದರೆ ಏನು ಬದಲಾವಣೆಯನ್ನು ಏನು ಇದು ಕೊಟ್ಟಿದೆ, ಆ ಒಂದು ಶಿಕ್ಷಣದ ರಚನೆ ಸಹಾಯಕವಾಗತ್ತಾ ಅನ್ನೋ ವಿಷಯದಲ್ಲಿ ನನಗೇನು ಪೂರ್ತಿ ಸಮಾಧಾನ ಇಲ್ಲ. ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಹೀಗೆ ಆಗಿದೆ. ಯಾರು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಪ್ರಾಮಾಣಿಕತೆಯನ್ನು ನಾವೇನು ಪ್ರಶ್ನೆ ಮಾಡೋಕ್ಕೆ ಕಾರಣ ಇಲ್ಲ. ಅನೇಕರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಸಂಘದ ಮೂಲಕ ಪ್ರೇರಣೆ ಪಡೆದು ಸೇವಾ ಚಟುವಟಿಕೆಗಳೇನು ನಡೀತಾ ಇದೆ ದೇಶದಲ್ಲಿ, ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಬಹುಶಃ ಇದಕ್ಕೆ ಸರಿಸಾಟಿಯಾಗಿರ್ತಕ್ಕಂಥದ್ದು ಇನ್ಯಾವುದೇ ಒಂದು ಪ್ರಯತ್ನಗಳು, ಇನ್ಯಾವುದೇ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇಲ್ಲ ಅಂತ ಅನ್ನೋದನ್ನು ನಿರ್ದಿಷ್ಟವಾಗಿ ಹೇಳ್ಬೋದು. ಟ್ರೈಬಲ್ ಏರಿಯಾಗಳಲ್ಲಿರಲಿ, ಗ್ರಾಮೀಣ ಪ್ರದೇಶದಲ್ಲಾಗಿರಲಿ, ಹಿಂದುಳಿದ ವರ್ಗಗಳಲ್ಲಾಗಿರಲಿ, ಪರಿವರ್ತನೆಯನ್ನು ತರುವಂಥ ಅಲ್ಲಿ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಯತ್ನಗಳು ನಡೀತಾ ಇವೆ. ಆದರೆ ವೈಚಾರಿಕ ನಿಟ್ಟಿನಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ಆರ್ಥಿಕ ಕ್ಷೇತ್ರದಲ್ಲಿ ನಮ್ಮ ವ್ಯವಸ್ಥೆಗಳದ್ದು ಏನು ಇವತ್ತಿನ ದಿವಸ ಬದಲಾವಣೆ ಆಗಬೇಕು, ಅದಕ್ಕೆ ತಕ್ಕಂತೆಯೇ ಪರಿಪೂರ್ಣವಾದ ಚಿಂತನೆ ನಡೆದಿದೆ ಅಂತ ನನಗೆ ಇವತ್ತಿಗೂ ಅನ್ನಿಸ್ತಾ ಇಲ್ಲ. ಅದರಲ್ಲಿ ಸಾಕಷ್ಟು ಕೊರತೆಗಳಿದೆ. ಅದರ ಸ್ವರೂಪ ಏನಾಗಬೇಕು, ನಮ್ಮ ಆರ್ಥಿಕ ನೀತಿ ಏನಾಗಬೇಕು, ಇವತ್ತು ಬಹುಮಟ್ಟಿಗೆ ನಮ್ಮ ಆರ್ಥಿಕ ನೀತಿಯನ್ನು ರೂಪಿಸ್ತಕ್ಕಂಥ ವ್ಯಕ್ತಿಗಳು ಕೂಡ ಪಶ್ಚಿಮದಲ್ಲಿ ಶಿಕ್ಷಣ ಪಡ್ಕೊಂಡು ಬಂದಿರೋರು, ಯಾರೋ ಹಾರ್ವರ್ಡೋ, ಆಕ್ಸ್ಫರ್ಡೋ, ಕೇಂಬ್ರಿಡ್ಜ್ನಿಂದ ಬಂದಿರೋವಂಥವರೇ ಇನ್ನು ಪ್ರಮುಖ ಸ್ಥಾನಗಳಲ್ಲಿದ್ದಾರೆ. ಭಾರತೀಯವಾಗಿರ್ತಕ್ಕಂಥ ಒಂದು ಜೀವನ ದೃಷ್ಟಿ, ಶೈಲಿ, ಪದ್ಧತಿ, ಮೌಲ್ಯಗಳು, ಇದರ ಆಧಾರದ ಮೇಲೆ ಈ ಪರಿವರ್ತನೆಯನ್ನು ತರತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ನಡೆದಿದೆ ಅಂತನ್ನುವಂಥದ್ದು ಇನ್ನೂ ಕಂಡು ಬರ್ತಾ ಇಲ್ಲ. ಹೀಗಾಗಿ ಅನೇಕ ಕೊರತೆಗಳಿವೆ. ಆದರೆ ಒಂದು ಕೆಲವು ಮುಖ್ಯವಾಗಿರ್ತಕ್ಕಂಥ ರಾಷ್ಟ್ರೀಯ ಮಹತ್ವದ ಕೆಲವು ವಿಷಯಗಳ ಬಗ್ಗೆ ಅಂತಲೂ ಕೂಡ ಹೆಚ್ಚಿನ ಕಾಳಜಿಯನ್ನು ಹೊಂದಿರುವಂಥ, ಅದನ್ನು ಕುರಿತು ಬಹಳ ಗಂಭೀರವಾಗಿ ಆ ವಿಷಯಗಳಲ್ಲಿ ಪ್ರಯತ್ನ ಪಡ್ತಾ ಇರತಕ್ಕಂಥ ಒಂದು ರಾಜಕೀಯ ವ್ಯವಸ್ಥೆ ಇವತ್ತು ಬಂದಿದೆ ಅಂತನ್ನುವಂಥದ್ದು ಅಷ್ಟರ ಮಟ್ಟಿಗೆ ನೆಮ್ಮದಿಯನ್ನು ಕೊಡುತ್ತೆ. ಅದರ ಸಾಮಾಜಿಕ ಪರಿವರ್ತನೆಯ ದೃಷ್ಟಿಯಿಂದ ಇನ್ನೂ ನಾವು ಬಹಳ ದೂರ ಹೋಗಬೇಕಾದದ್ದಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಚಿಂತನೆಯ ಆಧಾರವನ್ನು ಕೂಡ ನಿರ್ಮಾಣ ಮಾಡಬೇಕಾಗಿರೋ ಅವಶ್ಯಕತೆ ಇದೆ ಅಂತೇಳಿ ನನಗನ್ಸುತ್ತೆ. ಸೊ ಇದುವರೆಗೆ ಪ್ರೊಫೆಸರ್ PV ಕೃಷ್ಣ ಭಟ್ ಅವರು ತಮ್ಮ ಸಂಘದ ಬದುಕು, ವಿದ್ಯಾರ್ಥಿ ಪರಿಷತ್ನಲ್ಲಿ ಮಾಡಿದಂಥ ಕೆಲಸಗಳು, ಹಾಗೆಯೇ ರಾಷ್ಟ್ರ ಮಟ್ಟದಲ್ಲಿ ಏನೇನು ಆಗಬೇಕು ಅದರ ಬಗ್ಗೆ ಚಿಂತನೆ, ಇದೆಲ್ಲದರ ಬಗ್ಗೆ ಸಾಕಷ್ಟು ವಿವರವಾಗಿ ಅವರು ವಿಶ್ಲೇಷಣೆಯನ್ನು ನೀಡಿದ್ದಾರೆ. ಹೊಸದಿಗಂತ ಡಿಜಿಟಲ್ ಮೀಡಿಯಾ ಪರವಾಗಿ
ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳು. ನಮಸ್ಕಾರ.